ಸಿಗರೆಟ್ ಸೇವನೆ ಕ್ಯಾನ್ಸರ್ಗೆ ಕಾರಣವಾಗುತ್ತೆ ಮತ್ತು ಅದರಿಂದ ಸಾವು ಸಂಭವಿಸುತ್ತದೆ. ಆಲ್ಕೋಹಾಲ್ ಕನ್ಸಂಪ್ಷನ್ ಇಸ್ ಇಂಜೂರಿಯಸ್ ಟು ಹೆಲ್ತ್. ಮದ್ಯಪಾನ ಮಾಡುವುದು ಆರೋಗ್ಯಕ್ಕೆ ಹಾನಿಕಾರಕ. ಏನು ಸೂರ್ಯನಾ? ಹೇಳು ಸೂರ್ಯ. ಹಲೋ ಮಗ, ಎಲ್ಲಿದೆಯಾ? ಊರಲ್ಲಿ ಕಾಣಿಸ್ತಾ ಇಲ್ಲ. ಊರಲ್ಲಿ ನಿಂಗೆ ಗೊತ್ತಲ್ವಾ ಮಗ, ಮನೇಲೆಲ್ಲ. ಮತ್ತೆ ಇನ್ನೇನು ಸಮಾಚಾರ? ಏನಿಲ್ಲ ಮಗ, ಒಂದು ಹೆಲ್ಪ್ ಆಗಬೇಕಿತ್ತು, ಮಾಡ್ತೀಯಾ? ಮಗ, ಪ್ರಿನ್ಸಿಪಲ್ ದುಡ್ಡು ಕೊಡೋದೆಲ್ಲ ಬಿಟ್ಟಿದ್ದೀನಿ. ಅದನ್ನು ಬಿಟ್ಟು ಬೇರೆ ಏನಾದರೂ ಇದ್ರೆ ಹೇಳು. ಅದಲ್ಲ, ಫೋನಲ್ಲಿ ಹೇಳೋಕ್ಕಾಗಲ್ಲ ಮಗ, ಏನೋ ಹೇಳಬೇಕಿತ್ತು. ಸಿಗ್ತೀಯಾ? ನಾಳೆ ಬರ್ತೀನಿ, ಮೀಟ್ ಮಾಡೋಣ. ಬಾ, ಸಿಗ್ತೀನಿ. ಬಾ ಬಾ, ತುಂಬ ದಿನ ಆಯಿತು ಸಿಗುವಂತೆ. ಸರಿ ಮಗ, ಬರ್ತೀನಿ. ಮತ್ತೆ ಲವರ್ ಬಾಯ್, ಏನಪ್ಪ ಸಮಾಚಾರ? ಅಕ್ಕ, 2 ಕಾಪಿ. ಲೋ ಮಗ, ನಿಂಗೂ ಗೊತ್ತಲ್ಲ ಇದೇ ಪ್ರಾಬ್ಲಮ್ ಆಗ್ತಿರೋದು. ಹಂಗೇನು ಗೊತ್ತಿಲ್ಲ. ಹಾಂ, ಜೋಕ. ಲೋ ಮಗ, ಜೋಕ್ ಅಲ್ಲರು, ಸೀರಿಯಸ್. ಅರ್ಥ ಮಾಡ್ಕೊ. ನನ್ನ ಡ್ರೀಮ್ ಜಾಬ್ ಕ್ಯಾನ್ಸಲ್ ಆಗಿರೋದ್ರಿಂದ ತುಂಬ ಬೇಜಾರಾಗ್ತಾ ಇದೆ. ಏ ಹುಚ್ಚ, ಅದನ್ನ ಬಿಟ್ಟರೆ ಜೀವನ ನೋಡ್ಸೋಕ್ಕೆ ಬೇರೆ ದಾರಿ ಇಲ್ವಾ? ಹಾಂ, ಹೋದ್ರೆ ಹೋಯ್ತು, ಚಿಂತಿಸಬೇಡ. ಇನ್ನೂ ಏಜ್ ಇದೆ. ಮಗ, ಏಜ್ದಲ್ಲೋ ಚಿಂತೆ, ನನ್ನ ಹತ್ರ ಟೈಮ್ ಇಲ್ಲರೋ. ಏನು ಫೋರ್ ಸ್ಟೇಜ್ ಕ್ಯಾನ್ಸರ್ ಏನಾದರೂ ಆಗಿದೇನು? ಥೋ, ಹೋಗಿ ಹೋಗಿ ನಾನು ನಿನ್ನ ಹತ್ರ ಬಂದು ಹೇಳ್ತಾ ಇದ್ದೀನಲ್ಲೋ, ಅರ್ಥ ಮಾಡ್ಕೊಳ್ಳೋ. ಆ ಕಡೆ ಭೂಮಿ ಸಿಗ್ತಾ ಇಲ್ಲ. ಅವಳಿಗೇನಾಯ್ತು? ಅವಳು ನಿನಗೆ ಜೊತೆಯಾಗಿರುವೆ ಎಂದು ನಿನ್ನ ನೆರಳನ್ನು ನಂಬಿ ನಡೆಯುವೆ ಕೊನೆವರೆಗೂ. ಬಾಳೋಣ ಕೊನೆ ಉಸಿರಿರೋವರೆಗೂ. ಈ ಜೀವನ ನಿನಗಾಗಿ ಎಂದು. ಏನಿವತ್ತು ಕೂಡ ಇಷ್ಟೊಂದು ಲೇಟಾ? ನನ್ನ ಮನಸ್ಥಿತಿ ಪರಿಸ್ಥಿತಿ ಒಂದ್ಸರಿ ಅರ್ಥ ಮಾಡ್ಕೊ ಭೂಮಿ. ಗೊತ್ತು, ಇದೇ ನಮ್ ಕೊನೆ ಭೇಟಿ. ನೀನ್ ಎಲ್ಲೇ ಇದ್ರೂ ಚೆನ್ನಾಗಿರು ಅಂತ ಹೇಳಿ ಟಾಟಾ ಬಾಯ್ ಬಾಯ್ ಹೇಳೋದಕ್ ಬಂದಿದ್ಯಾ ಅಲ್ವಾ? ಅದಲ್ಲ ಭೂಮಿ, ನಿನ್ನ ಕಳ್ಕೊತೀನಿ ಅನ್ನೋ ಭಯ ನನ್ನಲ್ಲಿಲ್ಲ. ಆದರೆ ನಿನ್ನ ಪಡ್ಕೋತೀನಿ ಅನ್ನೋ ಅರ್ಹತೆ ಕೂಡ ನನ್ನಲ್ಲಿಲ್ಲ. ಅದೇ ದುಃಖ. ಇವಾಗ ಏನಕ್ಕೆ ಇದನ್ನ ದೊಡ್ಡ ವಿಷಯ ಮಾಡ್ತಿದ್ಯಾ? ಅದು ಅಲ್ಲದೆ ಮನಸ್ಥಿತಿ ಪರಿಸ್ಥಿತಿ ಅಂತೆಲ್ಲ ಹೇಳ್ತಿದ್ಯಾ, ಏನಕ್ಕೆ? ಚಿಕ್ಕವರಿದ್ದಾಗ ಇದೆಲ್ಲ ಗೊತ್ತಾಗ್ತಿರ್ಲಿಲ್ಲ, ದೊಡ್ಡವರಾಗ್ತಾ ಇರುವಾಗಲೇ ಗೊತ್ತಾಗೋದು. ಹಾಗಾದ್ರೆ ಇದೇ ನಮ್ ಕೊನೆ ಅಂತ ಹೇಳೋದಕ್ ಬಂದಿದ್ಯಾ? ಹೇಳು. ನೋಡು ಸೂರ್ಯ, ನನ್ಗೂ ಒಂದು ಆಸೆ ಇದೆ. ಆ ಆಕಾಶ ಪ್ರತಿದಿನ ಹೇಗೆ ಈ ಭೂಮಿಗೆ ಬೆಳಕು ನೀಡುತ್ತೋ ಹಾಗೆ ಈ ನನ್ನ ಸೂರ್ಯನು ಕೂಡ ಈ ಭೂಮಿಗೆ ಪ್ರತಿದಿನ ಬೆಳಕಾಗಿರ್ಬೇಕು. ಇನ್ನೊಂದು ವಿಷಯ, ನಿನ್ನ ಬಿಟ್ಟು ಬೇರೆ ಯಾರಾದ್ರೂ ಈ ಕೊಳ್ಳಕ್ ತಾಳಿ ಕಟ್ಟಿದ್ರೆ ಅದೇ ನೇಣ್ ಹಗ್ಗ ಆಗ್ಬೋದು, ನೆನ್ಪಿರ್ಲಿ.
ಧೈರ್ಯ ಸಾಲ್ತಾ ಇಲ್ಲಲ್ಲೋ. ಈ ಸೊಸೈಟಿ ಬಗ್ಗೆ ಯೋಚನೆ ಮಾಡಲಾ ಅಥವಾ ಅವಳ ಪ್ರೀತಿ ಬಗ್ಗೆ ಯೋಚನೆ ಮಾಡಲಾ? ಓ, ಇದೇ ಶಿಷ್ಯ ಮ್ಯಾಟ್ರು. ಅದೇ ಕಣಪ್ಪ, ಏನು ಮಾಡೋದಂತಲೇ ಗೊತ್ತಾಗ್ತಿಲ್ಲ. ಏನು ಮಾಡ್ಬೋದು? ಮುಂದೆ ಏನಾಗುತ್ತೆ ನೋಡೋಣ ಬಿಡೋ. ಇನ್ನೂ ಟೈಮ್ ಇದೆಯಲ್ಲ ಸಾಧಿಸುವಂತೆ ಲೈಫಲ್ಲಿ. ಬರ್ತಿ ಅಂದರೆ ಕರ್ಕೊಂಡು ಬಾ. ಇದೊಂದು ಬಾಕಿ ಇತ್ತು ನನ್ನ ಲೈಫಲ್ಲಿ. ಸರಿ ಮಗ, ನಾನು ನೈಟ್ ಟೆಕ್ಸ್ಟ್ ಮಾಡಿ ಹೇಳ್ತೀನಿ ಆಯಿತಾ? ಅವಳ ಜೊತೆನೂ ಒಂದು ಸರಿ ಮಾತಾಡ್ತೀನಿ. ನೋಡು ಏನು ಮಾಡ್ತೀಯ. ಯಾಕೋ ಗೊತ್ತಿಲ್ಲ ಮಗ, ಸ್ವಲ್ಪ ಭಯ ಆಗ್ತಿದೆಯೋ. ಸರಿ, ಮತ್ತೆ ಏನಾದರೂ ಕರ್ಕೊಂಬರ್ತೀನಿ ಅಂತಂದರೆ ನನ್ನ ಫೋನಿಗೆ ಫೋನ್ ಮಾಡಬೇಡ. ಇನ್ನೊಂದು ನಂಬರ್ ಹೇಳ್ತೀನಿ ನಮ್ಮ ಫ್ರೆಂಡ್ದು. ಹಾಂ, ನಂಬರ್ನ ನೋಟ್ ಮಾಡ್ಕೊ. 9742 4656. ಓಕೆ, ಸರಿ ಮಗ, ಥ್ಯಾಂಕ್ಸ್ ಮಗ. ಓಕೆ, ಬಾಯ್, ಹುಷಾರ್. ಬರ್ತೀನಿ. ಪ್ರತಿ ಸಲ ಆಗದಿದ್ದ ಕೆಲಸಕ್ಕೆ ಹ್ಞೂ ಅಂತೀನಿ. ಇವನೇನಾದರೂ ಭೂಮಿನ ಕರ್ಕೊಂಬಂದರೆ ಎಲ್ಲಿಗೆ ಹೋಗೋದು, ಯಾರ ಹತ್ರ? ಯಾರು? ಓಹ್, ಆಕಾಶ್. ಈಸ್ ದ ಒನ್ಲಿ ಪರ್ಸನ್ ಟು ಹೆಲ್ಪ್ ಅಸ್ ನಾವು. ಆಕಾಶ್, ಏನು ಮಾಡ್ತಾ ಇದೀಯ? ನಾಳೆ ನಿಮ್ಮ ಕಡೆ ಬರೋ ಪ್ಲ್ಯಾನ್ ಇದೆ, ಬರ್ಬೋದಾ? ಏನಪ್ಪ ದಿಢೀರಂತ ಮಸ್ಕ ಹೊಡಿತಾ ಇದ್ಯಾ? ಏನಾಗ್ಬೇಕಿತ್ತು ಹೇಳು. ಏನಿಲ್ಲ, ಫ್ರೆಂಡ್ಸನ್ನ ಕರ್ಕೊಂಬರ್ತಾ ಇದ್ದೀನಿ. ಎಲ್ಲೂ ಸೇಫ್ ಅನ್ನಿಸ್ಲಿಲ್ಲ, ಮನೆ ಬಿಟ್ಟು ಬರ್ತಾ ಇದ್ದಾರೆ. ಹೇಯ್ ಸಾಕು, ಇವಾಗ್ಲಾದ್ರೂ ಇದನ್ನ ಬಿಡು. ಏನಾದರೂ ಒಂದು ನಿರ್ಧಾರ ಮಾಡು. ನಾನು ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ರೆಂಟಲ್ ಮನೇಲಿ ಇದ್ದೀನಿ. ಏನಾದರೂ ಪ್ರಾಬ್ಲಮ್ ಆದರೆ ಅಕ್ಕ ಬಾವ ಜೊತೆಗಿದ್ದಾರೆ. ಗೊತ್ತಾಗ್ತಿದೆ ತಾನೇ? ಏನಾಗಲ್ಲ ಕಣೋ, ಟ್ರಿಪ್ಪಿಗೆ ಬಂದಿದ್ರಂತ ಮ್ಯಾನೇಜ್ ಮಾಡು. ಏನಾದರೂ ಪ್ರಾಬ್ಲಮ್ ಆದರೆ ನಾನು ಇದೀನಲ್ವಾ? ಮಾಡ್ತೀಯೋ ಮಾಡು. ಬರೋಕ್ಕೂ ಮುಂಚೆ ಒಂದ್ಸರಿ ಇನ್ಫಾರ್ಮ್ ಮಾಡು. ಸರಿ, ವಾಟ್ಸಪ್ ಮಾಡ್ತೀನಿ ನಾನು. ಓಕೆ. ಓಕೆ, ಈಗ ಆಕಾಶ್ ಕೂಡ ಮ್ಯಾನೇಜಬಲ್, ಅಲ್ಲಿಗೆ ಕರ್ಕೊಂಡು ಹೋಗ್ಬೋದು. ಆದರೆ ಅಲ್ಲಿಗೆ ಕರ್ಕೊಂಡು ಹೋದಾದ್ಮೇಲೆ ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಮಾಡಬೇಕಾದ್ರೆ ಏನು ಪ್ರೊಸೆಸ್ ಇರುತ್ತೆ ನನಗೂ ಕೂಡ ಗೊತ್ತಿಲ್ಲಲ್ವೇ. ಓಹ್, ಐ ಥಿಂಕ್ ಹುಲಿ ಗೊತ್ತಿರುತ್ತೆ. ಯಾವುದಕ್ಕೂ ಕೇಳ್ಕೊಳ್ಳೋಣ ಪ್ರೊಸೆಸ್ ಏನಿರುತ್ತಂತ. ಹಲೋ ಮಗ ಹುಲಿ, ಏನು ಮಾಡ್ತಾ ಇದೀಯಾ? ಏನಿಲ್ಲ ಮಗ, ಹೇಳು ಏನಾಯಿತು? ಮಗ, ಅದೇ ರಿಜಿಸ್ಟ್ರೇಷನ್ ಮ್ಯಾರೇಜ್ ಬಗ್ಗೆ ನಿಂಗೆ ಏನಾದರೂ ಗೊತ್ತಿದೆಯಾ? ಸ್ವಲ್ಪ ಮಗ, ನನಗಿದ್ರ ಬಗ್ಗೆ ಐಡಿಯಾ ಇಲ್ಲ ಮಗ. ಸ್ವಲ್ಪ ಯಾಕೆ ಏನಾಯಿತು ಮಗ? ಸ್ವಲ್ಪ ಅದೇ ಇನ್ಫಾರ್ಮೇಷನ್ ತಿಳ್ಕೊಬೇಕಾಗಿತ್ತಂತ. ಹೌದಾ? ಯಾವುದಕ್ಕೂ ನನ್ನ ಫ್ರೆಂಡ್ ಇದ್ದಾನಲ್ಲ, LLB ಮಾಡಿದ್ದಾನೆ, ರೇವಣ್ಣ. ಅವ್ನು ನನ್ನ ಮತ್ತೆ ಕೇಳಿದ್ರೆ ಚೆನ್ನಾಗಿರ್ತಿತ್ತೇನೋ. ಓ ಹಾಂ, ಹೌದಾ? ರೇವಣ್ಣನ ಕಾಂಟ್ಯಾಕ್ಟ್ ಮಾಡ್ತೀನಿ ನಾನು ಹಾಗಿದ್ರೆ. ಹೌದಾ? ಓಕೆ, ಸರಿ. ಹಲೋ ರೇವಣ್ಣ. ಹೆಲೋ ಮಚ್ಚ. ಗುರು, ಎಲ್ಲಿದೆಯಾ? ಇಲ್ಲೇ ಮನೇಲಿದ್ದೀನಿ. ಗುರು, ರಿಜಿಸ್ಟರ್ ಮ್ಯಾರೇಜ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಬೇಕಾಗಿತ್ತು. ರಿಜಿಸ್ಟ್ರೇಷನ್ ಹೇಗೆ ಮಾಡೋದು, ಡಾಕ್ಯುಮೆಂಟ್ಸ್ ಏನು ಬೇಕಾಗುತ್ತೆ ಸ್ವಲ್ಪ ಹೇಳೋ. ನಿಮ್ಮ ಫ್ರೆಂಡ್ದಪ್ಪ ಮದುವೆ? ನಂದಲ್ಲಪ್ಪ, ನಮ್ಮ ಫ್ರೆಂಡ್ದು. ಏನಿಲ್ಲ, ನಿಮಗೆ ಡಾಕ್ಯುಮೆಂಟ್ ಎಲ್ಲ ನಾನು ಟೈಪ್ ಮಾಡಿ ಕಳಿಸ್ತೀನಿ, ಅದೇ ಥರ ರೆಡಿ ಮಾಡ್ಕೊಳ್ಳೋಕೆ ಹೇಳು. ಓ ಹೌದಾ? ಸರಿ, ಆಗಿದ್ರೆ ವಾಟ್ಸಪ್ ಮಾಡಿ ಏನೇನು ಬೇಕಂತ ಡಾಕ್ಯುಮೆಂಟ್ಸ್. ಸರಿ, ಒಂದು ವಿಷಯ ಇಂಪಾರ್ಟೆಂಟು, ನೀನು ಎಲ್ಲಿ ಮಾಡಿಸ್ತಿರಲ್ಲ ಅಲ್ಲಿ ನಿಮ್ಮದು ಲೋಕಲ್ ಪ್ರೂಫು ಬೇಕಾಗುತ್ತೆ. ಓ, ಹಾಗಿದ್ರೆ ನಾನೊಂದು ಕೆಲಸ ಮಾಡ್ತೀನಿ. ನಿಮಗೆ ಎಲ್ಲ ಡಾಕ್ಯುಮೆಂಟ್ ನಾನು ಕಳಿಸ್ತೀನಿ ವಾಟ್ಸಪ್ಪಲ್ಲಿ, ಚೆಕ್ ಮಾಡ್ಕೊ. ಹಾಗೆ ನಾನು ಅವ್ರಿಗೆ ಎಲ್ಲ ಡಾಕ್ಯುಮೆಂಟ್ ಅರೇಂಜ್ ಮಾಡೋಕ್ಕೆ ಹೇಳ್ತೀನಿ. ಸರಿ, ನೀನು ಡಾಕ್ಯುಮೆಂಟ್ ಕಳಿಸಿರೋ ಲಾಯರ್ ಹತ್ರ ವೆರಿಫೈ ಮಾಡಿಸ್ತೀನಿ. ಓ ಓಕೆ, ಸರಿ ಆಗಿದ್ರೆ. ನಂಜ, ಇನ್ನೊಂದು ಇಂಪಾರ್ಟೆಂಟ್ ವಿಷಯ, ಡಾಕ್ಯುಮೆಂಟ್ ಸರಿ ಇಲ್ಲ ಅಂದರೆ 30 ದಿವಸ ತೊಗೊಳ್ಬೋದು. ಇನ್ ಕೇಸ್ ಎಲ್ಲ ಸರಿಯಾಗಿದ್ದರೆ ನಿಮಗೆ ಆದಷ್ಟು ಬೇಗ ಮ್ಯಾರೇಜ್ ಸರ್ಟಿಫಿಕೇಟ್ ಸಿಗುತ್ತೆ. ಸರಿ, ಯಾವುದಕ್ಕೂ ನಾನು ನಿಮಗೆ ಎಲ್ಲ ಟೈಪ್ ಮಾಡಿ ಟೆಕ್ಸ್ಟ್ ಮಾಡಿ ಕಳಿಸ್ತೀನಿ. ಸರಿ ಗುರು, ನೀನು ಇನ್ನೊಂದು ಸ್ವಲ್ಪ ಲಾಯರ್ ಹತ್ರ ವಿಚಾರಿಸ್ಕೊ. ಸರಿ, ಬಾಯ್ ಮಚ್ಚ. ನಂಜ ಕಾಲ್ ಮಾಡ್ತೀನಿ ಅನ್ನಲ್ಲ. ಹೇ ನಂಜ, ಏನಾಯ್ತು? ನಿನ್ನೆ ನೈಟ್ ಟೆಕ್ಸ್ಟ್ ಮಾಡಿದ್ದೆ, ಏನಾಯ್ತು? ಎಲ್ಲಿದ್ರೆ ಇವಾಗ? ಹೊರಟ್ರಾ ಇಲ್ವಾ? ಸಾರಿ ಮಗ, ಬರ್ತಾ ಇಲ್ಲ ನಾವು. ನಿನ್ನೆ ನಮ್ಮ ಫ್ರೆಂಡ್ ಒಬ್ಬ ಅಡ್ವೊಕೇಟಿಗೆ ಕನೆಕ್ಟ್ ಮಾಡಿದ್ದ,
ಸೊ ಅಲ್ಲಿಗೆ ಹೋದರೆ ಏನೇನು ಪ್ರೊಸೆಸ್ ಇರುತ್ತಂತ ಎಲ್ಲ ಹೇಳಿದ. ಸೊ ಅದೇ ನಾನು ಸೂರ್ಯನಿಗೂ ಕೂಡ ಹೇಳಿದೆ, ಅಲ್ಲಿ ಹೋದರೆ ಲೋಕಲ್ ಅಡ್ರೆಸ್ ಪ್ರೂಫ್ ಬೇಕಂತೆ. ಅದಕ್ಕೆ ಹಾಗಂದಿದ್ದಕ್ಕೆ ಅವನು ಭಯ ಪಟ್ಬಿಟ್ಟು ಬಂದಿಲ್ಲ ಬ್ರೋ. ಸೊ ಅದಿರಲಿ ಮಗ, ಅದೇ ನಿಂಗೆ ನಾ ದುಡ್ಡು ಕೊಟ್ಟಿದ್ನಲ್ಲ, ಓ ಆದರೆ ಈ ವೀಕಲ್ ಕ್ಲಿಯರ್ ಮಾಡೋ ಬಡ್ಡಿ ಸಮೇತ. ಸರಿ ಮಗ, 1 ವೀಕ್ ಒಳಗಡೆ ಕೊಟ್ಬಿಡ್ತೀನಿ. ಏನು ನಂಜಾನ 1 ವೀಕ್ ಟೈಮ್ ಕೊಟ್ಟಿದ್ದ, 3 ದಿನಕ್ಕೆ ಕಾಲ್ ಮಾಡಿಬಿಟ್ಟಿದ್ದಾನೆ. ಮೊದಲೇ ಬಡ್ಡಿ ನನ್ನ ಮಗ, ಬಡ್ಡಿ ಏನಾದರೂ ಕೇಳಲಿ ಕಾಲ್ ಮಾಡಿದಾನ? ಹಲೋ, ಹೇಳಿ ನಂಜ. ಮಗ, ನಮ್ಮ ಫ್ರೆಂಡ್ಸನ್ನ ಕರ್ಕೊಂಡು ಬರ್ತಾ ಇದ್ದೀನೋ, ಮಧ್ಯಾಹ್ನ ಆಗ್ಬೋದು, ಮನೇಲಿ ಇದೆಯಾ ತಾನೇ? ಲೋ, ಸಡನ್ನಾಗಿ ಬಂದರೆ ಹೆಂಗೋ, ನಾನು ಬೇರೆ ಮನೇಲಿ ಇಲ್ವಲ್ಲ, ನೀನು ಮುಂಚೆ ಇನ್ಫಾರ್ಮ್ ಮಾಡಬೇಕಿತ್ತು ತಾನೆ? ಸಾರಿ ಮಗ, ನನಗೂ ಕೂಡ ಇದೇ ಆಗ್ತಾ ಇದೆ. ಅಲ್ಲಿಗೆ ಬಂದ ಮೇಲೆ ಹೇಳ್ತೀನಿ ಎಲ್ಲ. ಸೊ ಎಲ್ಲಿಗೆ ಬರಬೇಕು? ಸರಿನಪ್ಪ, ನಾನೊಂದು ಅಡ್ರೆಸ್ ಕಳಿಸ್ತೀನಿ, ಬರೋವರೆಗೂ ವೆಯ್ಟ್ ಮಾಡು. ಬರೋದು ಸ್ವಲ್ಪ ಲೇಟ್ ಆಗ್ಬೋದು. ಮಗ, ಅದೇ ಅಡ್ರೆಸ್ನ ಟೆಕ್ಸ್ಟ್ ಮಾಡು. ಸರಿ. ಹೌದು, ಆದರೆ ಏನೂ ಪ್ರಾಬ್ಲಮ್ ಆಗಲ್ಲ ತಾನೆ? ಇವಾಗಲೇ ಹೇಳ್ಬಿಡು, ಪ್ರಾಬ್ಲಮ್ ಏನಾದರೂ ಆಗೋದಿದ್ರೆ. ನನಗೆ ಯಾಕೋ ನಿಜವಾಗ್ಲೂ ಭಯ ಆಗ್ತಾಯಿದೆ ಕಣೋ. ಪ್ರಾಬ್ಲಮ್ ಏನಾಗಲ್ಲ ತಾನೆ? ಡೋಂಟ್ ವರಿ ಬ್ರೋ, ನಿಮಗೇನೋ ಪ್ರಾಬ್ಲಮ್ ಆಗಲ್ಲ, ನಾನಿದ್ದೀನಿ, ನಾನು ನೋಡ್ಕೊಳ್ತೀನಿ ಎಲ್ಲ. ಸರಿ ಬಿಡಪ್ಪ. ಸೂರ್ಯ, ಏನಷ್ಟೊಂದು ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಭೂಮಿ, ಈ ಸೊಸೈಟಿಯಲ್ಲಿ ಹೇಗೆ ಬದುಕೋದು? ಜನ ನಮ್ಮನ್ನು ಎಕ್ಸೆಪ್ಟ್ ಮಾಡ್ತಾರ? ಮುಂದೆ ಹೇಗೆ ಬದುಕೋದು ಅನ್ನೋದೇ ಯೋಚನೆ ಮಾಡ್ತಾ ಇದ್ದೀನಿ. ನೋಡು ಸೂರ್ಯ, ಏನೇನೋ ಯೋಚನೆ ಮಾಡಿ ತಲೆ ಕೆಡ್ಸ್ಕೋಬೇಡ. ನಾವು ಹೀಗೆ ಹೆದರ್ಕೊಂಡಿದ್ರೆ ಈ ಸಮಾಜದಲ್ಲಿ ಬದುಕೋದಕ್ಕೆ ಕಷ್ಟ ಆಗುತ್ತೆ. ನಾನೊಂದು ಹುಡುಗಿಯಾಗಿ ಇದನ್ನೆಲ್ಲ ನಾನು ಯೋಚನೆ ಮಾಡಬೇಕು. ನನ್ನ ನೋಡು ಒಂದ್ಸಾರಿ. ನಿನ್ಗೋಸ್ಕರ, ನಿನ್ನ ಪ್ರೀತಿಗೋಸ್ಕರ ನಮ್ಮ ಮನೆಯವ್ರನ್ನೆಲ್ಲ ಬಿಟ್ಟು ನಾನು ಬಂದಿದ್ದೀನಿ. ನಿನ್ಗೋಸ್ಕರ ಎಲ್ಲಾನು ತ್ಯಾಗ ಮಾಡೋದಕ್ಕೆ ಸಿದ್ಧವಾಗಿದ್ದೀನಿ. ನಾವು ಚೆನ್ನಾಗಿರ್ತೀವಿ, ಏನೂ ಚಿಂತಿಸ್ಬೇಡ, ಸರಿನಾ? ಕರ್ಣ, ಊರಲ್ಲಿ ಏನಾದರೂ ಆಗಿರ್ಬೋದಾ? ಒಂದ್ಸಾರಿ ಫೋನ್ ಮಾಡಿ ಕೇಳಲ್ಲ? ಸರಿ, ಬಟ್ ಬೆಳಗ್ಗೆ ಕರ್ಕೊಬಂದ್ಬಿಟ್ನಲ್ಲ, ಅವನಿಗೆ ಕಾಲ್ ಮಾಡಬೇಡ, ಅದು ಬಿಟ್ಟು ಬೇರೆನೂ ಕಾಲ್ ಮಾಡು. ಓ ಹೌದಲ್ವಾ? ಮನಿ, ಸೂರ್ಯಂದೇನೋ ನ್ಯೂಸ್ ಬಂತು, ಊರಲ್ಲಿ ಏನಾಗಿದೆ? ಅದೇ ಮಗ, ಬೆಳಿಗ್ಗೆ 3 ಗಂಟೆಯಿಂದ ಸೂರ್ಯ ಕಾಣಿಸ್ತಿಲ್ವಂತೆ. ಅವನು ಮತ್ತೆ ಭೂಮಿ ಇಬ್ರು ಕೂಡ ಕಾಣಿಸ್ತಾ ಇಲ್ಲ ಕಣೋ. ಅದೇ ವಿಶ್ವ ಮನೆ ಹತ್ರ ಬೇರೆ ಜನ ಸೇರಿದ್ರು. ವಿಶ್ವ ಮನೆ ಹತ್ರನಾ? ಏನಕ್ಕೆ? ಅದೇ ಮಗ, ಭೂಮಿ ಮನೆಯವರು ಇವನೇ ಎಲ್ಲ ಮಾಡಿರೋದಂತ ಇದ್ದಾರೆ. ಯಾಕಂದರೆ ನೈಟು ಸೂರ್ಯನ ಜೊತೆ ಇವನು ಕಾಣಿಸ್ಕೊಂಡಿದ್ದಂತೆ. ಅವ್ನು ಲಾಸ್ಟ್ ಕಾಲ್ ಹಿಸ್ಟ್ರಿ ಬೇರೆ ಇವನ ಕಡೆಯಿಂದನೇ ಮಾಡಿದ್ದಾನೆ ಅಂತ ಗೊತ್ತಾಗಿದೆ. ಅದು ಮಾತ್ರ ಅಲ್ಲ ಮಗ, ಬೆಳಿಗ್ಗೆ ಕಾರ್ ಕೂಡ ಇವನೇ ತೊಗೊಂಡೋಗಿ ಡ್ರಾಪ್ ಮಾಡಿದಾನೋ. ಇಲ್ಲಿ ಏನೇನೋ ಮಾತಾಡ್ತವ್ರೆ, ಏನು ನನಗೂ ಗೊತ್ತಾಗ್ತಲ್ಲ ಮಗ. ಮತ್ತೆ ನಿಂದೇನಪ್ಪ ಸಮಾಚಾರ? ಹಲೋ ಇರು ಮಗ, ಯಾವುದೋ ಕಾಲ್ ಬರ್ತಾ ಇದೆ, ಮಾಡ್ತೀನಿ. ಅಂದರೆ ನಮ್ಮನ್ನ ಊರಲ್ಲಿ ಟ್ರ್ಯಾಕ್ ಮಾಡ್ತಾ ಇರ್ಬೋದಾ? ಪೊಲೀಸ್ ಕಂಪ್ಲೇಂಟ್ ಏನಾದರೂ ಕೊಟ್ಟಿದ್ದಾರಾ? ನೀನು ಡೈರೆಕ್ಟಾಗಿ ಅವನ ಜೊತೆ ಮಾತಾಡಿಲ್ಲ ತಾನೆ? ಅದರಲ್ಲೂ ನನ್ನ ಫೋನಿಂದ ಕಾಲ್ ಮಾಡಿದ್ದು. ನೀ ಯಾರ ಜೊತೆಗಿದೀಯಾ? ನನ್ನ ಜೊತೆಗಿದೀಯಾ? ಅದೇ ಪ್ರಾಬ್ಲಮ್, ಗೊತ್ತಾಯ್ತಾ?
ಹೋಗ್ಲಿ ಬಿಡು, ಏನು ಮಾಡಲ್ಲ. ಏ ಡೋಂಟ್ ವರಿ, ನಾನಿದ್ದೀನಿ. ಸರಿ ಬಿಡು ಮಗ, ಆಗಿದ್ದೆಲ್ಲ ಆಗೋಯ್ತು. ಹೊಟ್ಟೆ ಹಸಿತಾ ಇದೆ, ಫಸ್ಟ್ ಹೋಗಿ ಊಟ ತಗೋಬಾ. ಅವ್ರಿಗೂ ಹೋಗಿ ಊಟ ತಗೋಬಾ. ನಾವು ಹೋಗ್ಬಿಟ್ಟು ಊಟ ತೊಗೊಂಬರ್ತೀನಿ. ನೀ ಇಲ್ಲೇ ಇರು, ನಾ ಹೋಗಿ ಬರ್ತೀನಿ. ಓ, ಇಲ್ಲೇ ಇದೆಯಲ್ವಾ ಹೋಟೆಲ್? ಅಣ್ಣ 3 ಊಟ ಪಾರ್ಸಲ್. 3 ಊಟ. ಇವನಿಗೆ ಈ ಥರ ನೋಡ್ತಾ ಇದ್ದಾನೆ, ಏನಾದ್ರು ಡೌಟ್ ಬಂತ? ಮತ್ತೆ ಭಯ ಬೇರೆ ಶುರು ಆಗ್ತಾ ಇದೆ. ಯಾವುದಕ್ಕೂ ಆಕಾಶ ಕಾಲ್ ಮಾಡ್ತೀನಿ. ಇವನ್ ಬೇರೆ ಫೋನ್ ತೆಗಿತಾ ಇಲ್ಲ. ಆಕಾಶ್ ಹೋಟೆಲ್ ಅವ್ರು ಬೇರೆ ವಿಚಿತ್ರ ನೋಡ್ತಾ ಇದ್ದಾರೆ. ಇವನ್ ಬೇರೆ ಎಲ್ಲಿದ್ದಾನೋ? ಆಕಾಶ್, ಅಟ್ಲೀಸ್ಟ್ ರೆಸ್ಪಾಂಡ್ ಆದರೂ ಮಾಡಿ, ಟೆಕ್ಸ್ಟ್ ಆದರೂ ಮಾಡೋ. ಇವನ್ ಬೇರೆ ಪಾರ್ಸಲ್ ಕೊಡೋದು ಇಷ್ಟೊತ್ತು. ಆಕಾಶ್, ರಿಶ್ಯೂ ಮಾಡು ಆಕಾಶ್. ಲೋ ನಂಜಾ ಬಾರೋ. ಲೋ ಮಗ ಬಂದ. ಸದ್ಯ ಬಂದ ಮಗ. ಎಷ್ಟೊತ್ತು ವೇಟ್ ಮಾಡೋದು? ಸರಿ ಮಗ, ಸಾರಿ. ಲೋ, ಫೋನ್ ರೆಸ್ಪಾಂಡ್ ಮಾಡ್ತಾ ಇಲ್ಲ. ಇಲ್ಲಿ ಜನ ಎಲ್ಲ ಎಷ್ಟು ವಿಚಿತ್ರವಾಗಿ ನೋಡ್ತಾ ಇದಾರೆ ಗೊತ್ತಾ? ಸರಿ ಹೋಗ್ಲಿ, ಸಾರಿ ಮಗ, ಬೇಗ ಹತ್ರಿ. ಸೂರ್ಯ ಬನ್ನಿ, ಹತ್ತಿ ಕೂತ್ಕೊಳ್ಳಿ. ಹತ್ತಿ ಬೇಗ. ಹಾಂ ಕೂತ್ಕೊಳ್ಳಿ. ಹತ್ತಿ ಹತ್ಕೊಳ್ಳಿ. ಕರ್ಣ ಹೋಗೋ. ಮಗ, ಗೊತ್ತಲ್ವಾ ನಿಂಗೆ ವಿಷಯ ಅಲ್ಲ? ಹೌದು ಗೊತ್ತು ಮಗ, ನೀನೇನು ತಲೆ ಕೆಡ್ಸ್ಕೊಂಬೇಡ. ಅಕ್ಕನ ಹತ್ರ ಎಲ್ಲ ಹೇಳಿದ್ದೀನಿ, ತೊಂದರೆ ಏನಿಲ್ಲ, ತಲೆ ಕೆಡ್ಸ್ಕೊಳ್ಕೋಬೇಡ. ಸರಿ ಮಗ. ಅಕ್ಕ ಹಾ ಬಂದೆ. ಅಕ್ಕ ಹಾ ಬರ್ತಾ ಇದ್ದೀನಿ ಇರು. ನಿನ್ನೆ ಫ್ರೆಂಡ್ಸ್ ಬರ್ತಾರೆ ಅಂತ ಹೇಳಿದ್ನಲ್ಲ, ಬಂದಿದ್ದಾರೆ ಇವಾಗ. ತಗೋ ಗಾಡಿ ಕೀ, ಮೇಲ್ಗಡೆ ರೂಮಿಂಗ್ ಕೀ ಕೊಡು. ಸರಿ ಆಯ್ತು. ಕೀ ಕೊಟ್ಟು ಬರ್ತೀನಿ, ಊಟಕ್ಕೆ ರೆಡಿ ಮಾಡಿರು. ಸರಿ ಆಯ್ತು, ಮಾಡ್ತೀನಿ. ಸೂರ್ಯ, ನೀವಿಬ್ರು ಇಲ್ಲೇ ಇರಿ. ಸರಿ, ಆಕಾಶ್ ಕರಿತಾ ಇದ್ದಾನೆ, ಮೇಲೆ ಹೋಗ್ಬಿಟ್ಟು ಬರ್ತೀನಿ. ಸರಿ ಮಗ, ನೀ ಇಲ್ಲೇ ಇದ್ಬಿಡು. ಹಾ ಓಕೆ ಮಗ. ಸರಿ ಬ್ರೋ, ನೀವು ಕೂತ್ಕೊಳ್ಳಿ, ನನಗೆ ಫೋನ್ ಬರ್ತಾ ಇದೆ, ಬರ್ತೀನಿ. ಏನು ನಾಳೆ ಒಂದೇ ದಿನದಲ್ಲಿ ಪ್ರೋಸೆಸ್ ಮುಗಿಯುತ್ತಾ? ಕಾರ್ ಬೇರೆ ನಾಳೆ ಒಂದೇ ದಿನ ಇರುತ್ತೆ, ಏನೂ ಪ್ರಾಬ್ಲಮ್ ಆಗಲ್ಲ ತಾನೆ? ಇಲ್ಲ ಕಣೋ, ಮೊನ್ನೆ ಎಲ್ಲ ಮಾತಾಡಿಟ್ಟಿದ್ದೆ, ಬರ್ತೀನಿ ಅಂತ ಬರಲಿಲ್ಲ. ನಿಂಗೂ ಕೂಡ ಹೇಳಿದ್ದಲ್ವಾ? ಸಡನ್ನಾಗಿ ಇವಾಗ ಫೋನ್ ಮಾಡಿ ಬರ್ತೀನಿ ಅಂತ ಹೇಳಿದರು. ಆದರೆ ಈಗ ನಮ್ಮ ಹತ್ರ ಟೈಮ್ ಬೇರೆ ಇಲ್ಲ. ಏನೋ ಹೇಳ್ತೀನಿ ಅಂತ ಕರ್ಕೊಂಡು ಬಂದಿದ್ದೀನಿ. ಈ ನಾಳೆ ಒಂದಿನದಲ್ಲಿ ಮುಗಿಸ್ಬೇಕು. ಮತ್ತೆ ಇವಾಗ ಊರಲ್ಲಿ ಏನು ನ್ಯೂಸ್ ಇದೆ? ಊರಿನ ವಿಷಯ ಎಲ್ಲ ಬಿಟ್ಬಿಡು. ನಾಳೆ ಫಸ್ಟ್ ನಾವು ದೇವಸ್ಥಾನಕ್ಕೆ ಅವರಿಬ್ಬರು ಕರ್ಕೊಂಡು ಹೋಗ್ಬಿಟ್ಟು ಫೋಟೋ ತೊಗೊಳ್ಬೇಕು. ನಾನು ಡಾಕ್ಯುಮೆಂಟ್ಸ್ ಆಲ್ರೆಡಿ ಲಾಯರಿಗೆ ಕಳಿಸಿದ್ದೀನಿ. ಒಂದು ಫೋಟೋ ಕಳಿಸಿದ್ರೆ ನಾಳೆ ಲೀಗಲ್ ಸರ್ಟಿಫಿಕೇಟ್ ನಮ್ಮ ಕೈಗೆ ಬರುತ್ತೆ. ಸೊ ಆಮೇಲೆ ನಾವು ಸೇಫಾಗಿರ್ತೀವಿ. ಮಗ, ಅವ್ರ ಮನೆಯವ್ರು ಏನಾದ್ರು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರ ನೋಡು. ನಾಳೆ ರಿಜಿಸ್ಟ್ರೇಷನ್ ಟೈಮಲ್ಲಿ ಏನೂ ತೊಂದರೆ ಆಗಬಾರ್ದು, ಅದೊಂದ್ಸಲಿ ವಿಚಾರಿಸಿ ನೋಡು. ಅದಕ್ಕೆ ಅಲ್ವಾ ಡಾಕ್ಯುಮೆಂಟ್ಸ್ ಎಲ್ಲ ಆಲ್ರೆಡಿ ಅಡ್ವೊಕೇಟಿಗೆ ಕಳಿಸಿದ್ದೀನಿ ಅಂತ ಹೇಳಿದ್ದು. ಮಗ, ಇಷ್ಟೆಲ್ಲ ಯಾವಾಗ ಮಾಡ್ದೋ? ನಾವು ಗೊತ್ತಲ್ವಾ, ಬಾ.
ನೀ ಹೇಳ್ದಂಗೆ ದೇವಸ್ಥಾನದಲ್ಲಿ ಪ್ರೊಸೀಜರ್ ಎಲ್ಲ ಆಯ್ತು ನಂಜ. ಸರಿ ಹೊರಡೋಣ. ಲಾಯರ್ ಇನ್ನು ಎಷ್ಟೊತ್ತಿರ್ತಾನೋ? ಟೈಮಲ್ಲಿ ರೀಚ್ ಆಗ್ತೀವೋ ಇಲ್ಲ? ಇದೇ ಸ್ಪೀಡ್ ಮೇಂಟೈನ್ ಮಾಡು. 2 to 3 ಅವರ್ಸಲ್ಲಿ ರೀಚ್ ಆಗ್ತೀವಿ. ಹೌದಾ, ಸರಿ. ನೀವು ಇಲ್ಲೇ ಇರಿ, ನಾನು ಲಾಯರ್ ಹತ್ರ ಹೋಗಿಬಿಟ್ಟು ಬರ್ತೀನಿ. ಸರ್ ನಮಸ್ಕಾರ. ನಂಜ ಬಂದ್ರಾ? ಎಲ್ಲ ಬಂದಿದ್ದಾರಾ? ಹಾಂ ಸರ್, ಹಾಂ ಸರ್. ಕರೀರಿ. ಹಾಗೆ ಇಲ್ಲಿದ್ದಾರೆ, ಕಾರಲ್ಲಿದ್ದಾರೆ. ಟೈಮ್ ಆಯ್ತು, ಬೇಗ ಕರೀರಿ. ಓಕೆ ಓಕೆ ಓಕೆ. ಸರ್ ಸರ್ ಬಂದ್ರು. ಎಲ್ಲರೂ ಬಂದ್ರು? ಹಾಂ ಸರ್. ಹುಡುಗ ಹುಡುಗಿ ಇವರೇ ಸರ್. ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡಿದ್ದೀನಿ. ಬನ್ನಿ ಹಾಗಿದ್ರೆ. ಹೋಗ್ರು. ನಂಜ, ವಿಟ್ನೆಸ್ ಎಲ್ಲ ರೆಡಿ ಇದಾರಲ್ಲ? ಹಾಂ ಸರ್, ರೆಡಿ ಇದ್ದೀವಿ. ಓಕೆ ಮಗ, ಒಂದು ಸೈನು, ವಿಟ್ನೆಸ್ ಸೈನು, ಅದೊಂದು ಮುಗಿದೋದ್ರೆ ಎಲ್ಲ ಪ್ರೊಸೆಸ್ ಮುಗಿದೋಗುತ್ತೋ. ಏನ್ ಬ್ರೋ ಇದೆಲ್ಲ? ಅಷ್ಟು ದೂರದಿಂದ ಓದಕ್ಕಂತ ಬಂದಿದ್ದೀನಿ, ಇದೆಲ್ಲ ಮಾಡೋದು ಸರಿಯಲ್ಲ, ಆಗಲ್ಲ. ಭಯ ಪಡಬೇಡ, ನಾನಿದ್ದೀನಿ, ಏನಾಗಲ್ಲ. ಒಂದು ಸೈನ್. ಹಾಂ, ಒಂದು ಸೈನು. ಬಾ ಬಾರೋ. ಓಕೆ ಬನ್ನಿ. ಥ್ಯಾಂಕ್ ಯು. ಮತ್ತೆ ಸಿಗೋಣ ಸರ್. ಸಿಗೋಣ. ಥ್ಯಾಂಕ್ಸ್ ಎಲ್ಲ ಏನಕ್ಕೆ? ಸ್ವಲ್ಪ ಹುಡುಗರಿಗೆ ಭಯ ಆಯ್ತು ಸರ್. ಸರ್ ಅದೇ ಪೇಮೆಂಟ್ ಎಲ್ಲ ಕ್ಲಿಯರ್ ಎಲ್ಲ ಆಗಿದೆ, ಡೋಂಟ್ ವರಿ. ಥ್ಯಾಂಕ್ ಯು. ಓಕೆ ಓಕೆ ಇಟ್ಸ್ ಓಕೆ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಓಕೆ, ಬರ್ತೀವಿ ಸರ್. ಹೇ ಆಕಾಶ್, ಬರೋ. ಹೇ, ಬೃಂದಾವನ್ ಹೋಟೆಲ್ ಲೊಕೇಶನ್ ಹಾಕೊಂಡು ಹೋಗೋಣ. ಕರ್ಣ, ಇವಾಗ ಸಮಾಧಾನ ಆಯಿತಾ? ಹಾಂ, ನಾವು ಲೀಗಲಿ ಸೇಫ್ ಆಗಿದ್ದೀವಿ. ಆದರೆ ಯಾಕೋ ತುಂಬ ಭಯ ಆಗ್ತದೆ. ಮೊದಲು ಅವ್ರು ನಮ್ಮ ಮನೆಗೆ ಸೇರಿಸೋ ವ್ಯವಸ್ಥೆ ಮಾಡಿಬಿಡು. ನಾವು ಲೀಗಲ್ ಶೇಪ್ ಅಂತ ಹೇಳ್ದೆ ತಾನೆ. ಚಿಲ್ಲ ತಗೋ. ಥೂ ನಿನ್ನ. ಇರೋರು ಮನೆ ಕಾಲ್ ಮಾಡ್ದ. ಹಾಂ ಹೇಳೋ ಮಣಿ. ಮಗ, ಸೂರ್ಯ ಹಂಗೆ ಮಾಡಬಾರ್ದಾಗಿತ್ತು. ಅಯ್ಯೋ, ಅವ್ರ ಅಪ್ಪ ಬೇರೆ ಅಡ್ಮಿಟ್ ಆಗಿದ್ದಾರೋ ಇಲ್ಲಿ. ಇವನು ಎಲ್ಲೋಗಿದ್ದಾನೆ, ಎಲ್ಲಿದ್ದಾನೆ, ಇವರು ಎಲ್ಲೋಗಿದ್ದಾರೆ ಅಂತಲೇ ಗೊತ್ತಾಗ್ತಲ್ಲ ಮಗ. ಒಂದು ಸುದ್ದಿ ಕೂಡ ಇಲ್ಲ. ಊರಲ್ಲಿ ಬೇರೆ ವಿಷಯ ಸಿಕ್ಕಾಪಟ್ಟೆ ಕ್ರಿಟಿಕಲ್ ಆಗಿಬಿಟ್ಟಿದ್ಯೋ. ಇನ್ನೊಂದು ಗೊತ್ತಾಯ್ತಾ, ಭೂಮಿಗೆ ಮದುವೆ ಕೂಡ ಫಿಕ್ಸ್ ಆಗಿತ್ತಂತೋ. ಏನು ಮದುವೆನಾ? ಯಾರಿಗೆ? ಇವಳು ಮನೆಯವ್ರಿಗೆ ಮುಂಚೆನೇ ಈ ವಿಷಯ ಎಲ್ಲ ಗೊತ್ತಾಗಿ ಭೂಮಿ ಮನೆಯವರು ಸೂರ್ಯನ ಕೊಡಬಾರ್ದಂತಾನೆ ಬೇರೆ ಕಡೆಯಿಂದ ಹುಡುಗನ ನೋಡ್ಸಿದ್ರಂತೆ. ಈಗ ಏನೋ ಮಾಡೋದು, ಏನೇನೋ ಆಗ್ತಿದೆ ಮಗ. ಸಿಕ್ಕಾಬಟ್ಟೆ ಈ ಕಡೆ ತೊಂದರೆ ಅಲ್ಲೇ. ಲೋ ಮನಿ, ನಿಜ ಹೇಳ್ತಾ ಇದೇನು? ನಿಜ ಕಣೋ, ಮದುವೆ ಫಿಕ್ಸ್ ಆಗಿತ್ತಂತೋ. ಅಯ್ಯೋ, ಅವ್ರ ಮನೆ ಗೋಳಂತೂ ಹೇಳಕ್ಕಾಗ್ತಿಲ್ಲ ಮಗ. ಇದೇನಾ? ಏನೋ ಒಂದು ವಿಷಯ ಹೇಳ್ತೀನಿ ಅಂತ ಅಂದಿದ್ದು ಸೂರ್ಯ. ಹಲೋ ಹಲೋ,
ಇದೇನೋ ಎಲ್ಲಿ ಕುಡ್ದಿದ್ದವನು. ಓ ಏನು ಮಾಡಿದೆ, ಎಲ್ಲ ಮುಗಿದೋಯ್ತು. ಕರ್ಣ ಲೋ ಮಗ, ಫೋನ್ ಕಟ್ ಆಯ್ತಾನೆ. ಮಗ ಏನು ಲೇಟ್ ಮಾಡೋದು ಬೇಡ. ಹಾಂ, ಸೂರ್ಯ ನನಗೆ ಕಾಲ್ ಮಾಡಿಬಿಟ್ಟು ಮಾತಾಡ್ತೀನಿ. ಹಾಂ ಲೋ ಮಗ, ಊರಲ್ಲಿ ನೀನೇ ಅಂತ ಗೊತ್ತಾಗಿಲ್ಲ ತಾನೆ? ಇಲ್ಲ ಮಗ, ನಾಳೆ ಒಂದಿನ ನನ್ನ ಜೊತೆ ಇರೋ ಒಂದ್ಸರಿ ಇರೋ, ಒಂದ್ಸರಿ ಪ್ಲೀಸ್ ಇರು. ಚಂದ್ರನ ಕಾಲ್ ಮಾಡ್ತೀನಿ. ಹಲೋ ಅಣ್ಣ, ನಾನು ನಂಜೆ ಅಣ್ಣ. ಸೂರ್ಯ ಮತ್ತು ಭೂಮಿ ನನ್ನ ಜೊತೆ ಇದ್ದಾರೆ. ನೀವೇನು ತೊಂದರೆ ಮಾಡಲ್ಲ ಅಂದರೆ ಅವ್ರನ್ನ ಕರ್ಕೊಂಬರ್ತೀನಿ. ಎಲ್ಲೂ ಇದ್ದೀರಾ? ಎಲ್ಲೆಲ್ಲಂತ ಹುಡ್ಕೋದು ನಿಮ್ಮನ್ನ? ಏನು ಮಕ್ಕಳಾಟ ಅಂದ್ಕೊಂಡಿದ್ದೀರಾ? ಇವಾಗಲೇ ಬರ್ತೀರಾ ಏನು ಎಲ್ಲರೂ ಸತ್ತಾದ್ಮೇಲೆ ಮಣ್ಣಿಗೆ ಬರ್ತೀರಾ? ಅದೇನ ಏನೂ ಗೊತ್ತಾಗಲಿಲ್ಲ. ಅದೇ ಊರಿಂದ ಬೈಲಿ ಬರ್ತೀವಣ್ಣ. ಸರಿ ಬನ್ನಿ, ಏನೋ ಒಂದು ಮಾಡೋಣ. ಕರ್ಣ, ಅಯ್ಯೋ ಸೂರ್ಯ, ನಾನು ಹಿಂಗೆ ಹೇಳೋದು ಮರ್ತಿದ್ದೆ. ನೀನು ಮತ್ತು ಭೂಮಿ ರೆಡಿ ಆಗಿರಿ, ನಾಳೆ ಬೆಳಗ್ಗೆ ಹೋಗ್ಬೇಕು ನಾವು. ಎಲ್ಲಿಗೆ? ಅದೆಲ್ಲ ಹೇಳೋಕ್ಕಾಗಲ್ಲ, ನಾಳೆ ಹೋಗ್ಬೇಕು. ಸರಿ ಆಯ್ತು ಮಗ. ಲೋ ನಂಜ, ಊರ ಕಡೆ ಏನೋ ಕರ್ಕೊಂಡು ಹೋಗ್ತಾ ಇದೆಯೋ? ಮನೇಲಿ ಗೊತ್ತಾದರೆ ಸುಮ್ಮನೆ ಸಮಸ್ಯೆ. ನಮ್ಗೆ ಇಲ್ಲೇ ಬಿಟ್ಬಿಡು, ಆಕಾಶ್ ಜೊತೆ ವಾಪಸ್ ಹೋಗ್ಬಿಡ್ತೀವಿ. ಅಲ್ಲೇ ಹೋಗಿ ಏನಾದರೂ ಕೆಲಸ ನೋಡ್ಕೋತೀವೋ? ಸುಮ್ಮನಿರು, ಮೊದಲೇ ಹೇಳಿದಲ್ವಾ, ಇನ್ನೂ ಟೈಮ್ ಇದ್ದಾಗ ನೀ ಕೇಳಿಲ್ಲ. ಬ್ರೋ ಕರ್ಣ, ಏನಾದರೂ ಹೇಳು ಬ್ರೋ. ಯಾಕೆ ಹಿಂಗೆ ಆಡ್ತಾನೆ ಬ್ರೋ? ಇನ್ನು ಸುಮ್ಮನೆ ಕೂತ್ಕೊಂಡು ಬಾ. ಮನೆಯವ್ರು ಹೊಡೆದು ಸಾಯಿಸೋಕ್ಕಿಂತ ಮುಂಚೆ ನಾನೇ ಹೊಡೆದು ಸಾಯಿಸ್ತೀನಿ. ಅವತ್ತೇ ನಿಜ ಹೇಳಿದರೆ ಅವತ್ತೇ ಬುದ್ಧಿ ಹೇಳ್ತಿದ್ದೆ ನಿಮಗೆ ನಾನು. ಏನಾಯ್ತು ಗುರು ಇವನಿಗೆ? ಯಾಕೆ ಹಿಂಗೆ ಆಡ್ತವನೆ? ಸುಮ್ಮನಿರು ಸೂರ್ಯ, ಏನಾಗುತ್ತೋ ನೋಡೋಣ. ನಿಂಗೆ ಅರ್ಥ ಆಗಲ್ಲ ಭೂಮಿ. ಮಗ, ಇದ್ಯಾರ್ದು ಕಾರು? ಆ ಕಾರ್ ನಮ್ಮ ಮಾವಂಗೆ ಬೇಕಾಗಿತ್ತು, ಅದನ್ನು ಕೊಟ್ಟು ಇದನ್ನು ನಮ್ಮ ಫ್ರೆಂಡ್ ಹತ್ರ ಇಸ್ಕೊಂಬಂದೆ. ಇವ್ರೇನು ಬರ್ತೀನಿ ಅಂತ ಹೇಳಿದ್ರು, ಇನ್ನೂ ಬಂದಿಲ್ಲ. ಎಷ್ಟೊತ್ತು ಅಂತ ಕಾಯೋದು? ಏನು ಮಾಡೋದು? ಇವರೇ ಇರ್ಬೋದಾ? ನೀವೇನೋ ಭಯಪಡಬೇಡಿ. ಹಾಂ, ನಾನು ಹತ್ರ ಮಾತಾಡ್ತೀನಿ, ಇಲ್ಲೇ ಕೂತ್ಕೊಳ್ಳಿ. ಚಂದ್ರನ, ಯಾಕ್ರು ಓದೋರೆ ನೀವು ಈ ಥರ ಮಾಡಿದ್ರೆ? ಅಲ್ಲ, ಒಂದೇ ಒಂದು ಕ್ಷಣ ನಿಮ್ಮ ಮನೇಲಿ ಈ ಥರ ಆಗಿದ್ರೆ ಏನು ಮಾಡ್ತಿದ್ದೆ? ಹೇಳಿ ನಂಜ, ಏನು ಮಾಡ್ತಿದ್ದೆ? ಹಾಂ ಅನ್ನೋದು ಇಲ್ಲ, ಇಲ್ಲಿ ನಂಜಾದೇನೂ ತಪ್ಪಿಲ್ಲ. ನಾವೇ ಮನೆ ಬಿಟ್ಟು ಅವ್ರ ಹತ್ರ ಹೋಗಿದ್ದು. ನೀವು ನಮ್ಮನ್ನ ಕ್ಷಮಿಸ್ಬಿಡಿ, ಇಲ್ಲಾಂದ್ರೆ ಬಿಟ್ಬಿಡಿ. ನಾವು ಎಲ್ಲಾದ್ರೂ ಹೋಗಿ ಬದುಕೋತೀವಿ. ಬದುಕ್ತೀರಾ? ಮನೆಯವ್ರ ಮರ್ಯಾದೆ ಎಲ್ಲ ಬೀದಿಗೆ ತಂದ್ಬಿಟ್ಟು ಬದುಕ್ತೀರಾ? ಅಲ್ಲ, ಒಂದ್ಸಲ ಆದ್ರೂ ಅಪ್ಪ ಅಮ್ಮನ ಬಗ್ಗೆ ಯೋಚನೆ ಮಾಡಿದೀರಾ? ಅವ್ರು ನಿಮ್ಮನ್ನ ಸಾಕಿ ಸಲುವಿ 20 ವರ್ಷಗಳಿಂದ ನಿಮ್ಮ ಮದುವೆಗೋಸ್ಕರ ಅಂತ ಕೂಡಿಟ್ಟ ಹಣ ಮತ್ತು ಅವ್ರ ಮರ್ಯಾದೆ ಎಲ್ಲ ನೀರಲ್ಲಿ ತೊಳೆದ್ಬಿಟ್ರಲ್ಲೋ. ಹಾ, ಅಲ್ಲ, ನಿಮ್ಮೆಲ್ರಿಗೂ ಸಂಬಂಧಗಳ ವ್ಯಾಲ್ಯೂ ಗೊತ್ತಿದ್ಯಾ? ಅವ್ರ ಪಟ್ಟ ಕಷ್ಟಗಳು ಗೊತ್ತಿದ್ಯಾ ನಿಮ್ಗೆಲ್ಲ? ಹಾ, ಅವನಲ್ಲಿ ಬೇಜವಾಬ್ದಾರಿ. ನಮ್ ತಂದೆ 24 ತಾಸಾಯ್ತು ಐಸಿಯುನಲ್ಲಿ ಅಡ್ಮಿಟ್ ಆಗ್ಬಿಟ್ಟು. ಅವ್ರಿಗೇನಾದ್ರೂ ಹೆಚ್ಚು ಕಡಿಮೆ ಆಗಿದ್ದಿದ್ರೆ ಯಾರ್ ಜವಾಬ್ದಾರಿ? ಇದಕ್ಕೆಲ್ಲ ನೀನೇ ಕಾರಣ. ನಿನ್ ಜನ್ಮಕ್ಕಿಷ್ಟು. ಅಲ್ಲ, ಆ ಹುಡುಗಿಯವ್ರ ಮನೆಯವ್ರು ಬಂದ್ಬಿಟ್ಟು ನಮ್ಮ ಮನೆ ಎಲ್ಲ ಮುರಿದಾಕಿದ್ರೆ ಏನ್ ಮಾಡ್ತಿದ್ದೆ? ಮೊದ್ಲೇ ನಾವು ಕೆಳವರ್ಗದವ್ರು, ಇಲ್ಲಿವರೆಗೂ ಒಂದು ಕಪ್ಪು ಚುಕ್ಕೆನೂ ಇರ್ಲಿಲ್ಲ. ಆದ್ರೆ ನಿನ್ನಿಂದ ನಮ್ಮ ಮನೆತನ ಕೆಟ್ಟ ಹೆಸರು ಬರಂಗ್ ಮಾಡಿದ್ಯಲ್ಲ. ಇನ್ನೇನ್ ಮುಖ ನೋಡ್ತಿದ್ದೀರಾ? ಬನ್ನಿ, ಅವ್ರ ಕೈ ಕಾಲು ಬಿದ್ದು ಕ್ಷಮೆ ಕೇಳೋಣ. ಆಕಾಶ್, ತುಂಬ ಅಂದರೆ ತುಂಬ ಹೆಲ್ಪ್ ಆಯಿತು. ಹೇ ಕರ್ಣ, ಬರೋಲಿ ಮಗ. ಮಗ, ನಿನ್ನ ಜೊತೆ ಏನೋ ಮಾತಾಡಬೇಕು. ಸರಿ ಬಾಯಿಲಿ. ಕರ್ಣ, ನನಗೆ ಈಗ ಗಿಲ್ ತಾಳೋದಕ್ಕಾಗ್ತಾಯಿಲ್ಲ ಕಣೋ. ನಾನು ನಮ್ಮ ಮನೆಯವ್ರ ಬಗ್ಗೆ ಒಂದು ಸರಿನೂ ಯೋಚಿಸಲಿಲ್ಲಲ್ಲೋ. ಎಲ್ಲಿ ನನ್ನಿಂದ ಕೆಟ್ಟ ಹೆಸರು ಬರುತ್ತೆ ಅಂತ ನನ್ನ ಊರಿನಿಂದ ಬೇರೆ ಕಡೆ ಓದಿಸ್ತಾಯಿದ್ರು, ಅಲ್ಲೂ ಕೂಡ ಇದನ್ನೇ ಮಾಡ್ತಾಯಿದ್ದೀನಿ. ಇದೆಲ್ಲ ಬಿಡು, ಹುಡುಗ ಹುಡುಗಿ ಮನೆಯವರು ನಿಮ್ಮ ಮಗನೇ ಮಾಡಿದಂತ ನಮ್ಮನೆಗೆ ಬಂದಿದ್ರೆ, ಅದರಲ್ಲೂ
ಯಾರಿಗಾದ್ರೂ ಅನ್ಯಾಯ ಆದಾಗ ನ್ಯಾಯದ ಪರ ನಿಂತು ನಮ್ಮ ತಂದೆನೇ ನ್ಯಾಯ ಕೊಡ್ತಿದ್ರು. ಈಗ ಅವ್ರನ್ನೇ ಅನ್ಯಾಯದ ಪರ ನಿಲ್ಲಿಸ್ದಂಗೆ ಆಯ್ತು ನನಗೆ. ಏನೋ ಮಾಡೋದು ಇವಾಗ. ಅಯ್ಯೋ ಶಿವನೇ. ಗುರು, ಏನು ತಪ್ಪು ಮಾಡಿದವ್ರಿಗೂ ಒಂದು ಅವಕಾಶ ಇರುತ್ತೆ, ಅದರಲ್ಲಿ ತಪ್ಪೇ ಇಲ್ಲ ನಿಂದು. ಕೆಲವೊಂದ್ಸಲಿ ತಪ್ಪು ಹೆಜ್ಜೆ ಇಟ್ಟರು ಕೂಡ ಮೋಸ ಮಾಡಲ್ಲ ನೀನು. ನೀನೊಬ್ಬ ನಿಸ್ವಾರ್ಥಿ. ಎಲ್ಲಿಂದನೋ ಬಂದು ನಾನು ನಿನ್ನ ಜೊತೆ ಇದ್ದೀನಿ. ಯಾವಾಗಲೂ ಹೇಳ್ತಾ ಇರ್ತಲ್ಲ ಅನುಭವ ಆಗ್ಬೇಕಂತ. ಆಗಲಿ, ಇದೊಂದು ಅನುಭವ ಆಗಿದೆ. ಇಲ್ಲ ಮಗ, ಅದಲ್ಲ. ಅವರಿಬ್ರು ಜೊತೆಯಾಗಿ ಒಂದಾಗಿದ್ರೆ ಖುಷಿ ತಾನೇ. ನಡೀರಿ ಗುರುಗಳೇ, ಹೋಗೋಣ. ಮುಂದೇನಾಗುತ್ತೋ ನೋಡೋಣ. ಆಗೋದೆಲ್ಲ ಒಳ್ಳೆಯದಕ್ಕೆ. ಮನುಷ್ಯ ತಪ್ಪು ಮಾಡೋದು ಸಹಜ, ಆದರೆ ತಪ್ಪು ಮಾಡುವುದಕ್ಕಿಂತ ಮುಂಚೆ ಆಗುವ ಅರಿವಿಗಿಂತ ತಪ್ಪು ಮಾಡಿದಾಗ ಆಗುವ ಅರಿವಿಗೆ ತುಂಬ ಮೀನಿಂಗ್ ಅಂತೆ. ನಡೀರಿ, ದೊಡ್ಡವರೊಂದು ಮಾತು ಹೇಳಿದ್ದಾರೆ, ಅರಿವೇ ಗುರು ಅಂತ.